ಭಾರತ ದೇಶದೆಲ್ಲೆಡೆ ಮೋದಿ ಅಲೆ ಬೀಸುತ್ತಿದ್ದರೆ ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ಹನ್ನಿಕೇರಿ ಗ್ರಾಮದ ಬಸವೇಶ್ವರ ಯುವಕ ಸಂಘದ ಸುಮಾರು 106 ಯುವಕರು ಹಾಗೂ ಗ್ರಾಮದ ನಾಗರಿಕರೆಲ್ಲರೂ ಸೇರಿ ನರೇಂದ್ರ ಮೋದಿಯವರೇ ಭಾರತದ ಪ್ರಧಾನಿಯಾಗಬೇಕು, ಅದಕ್ಕಾಗಿ ಕಾರವಾರ ಲೋಕಸಭಾ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾದಂತಹ ಅನಂತಕುಮಾರ್ ಹೆಗಡೆಯವರು ಜಯಬೇರಿ ಬಾರಿಸಲೆಂದು ಸುಮಾರು ಮೈಲುಗಳವರೆಗೆ ಶ್ರೀ ಸಿದ್ದೇಶ್ವರ ದೇವರಿಗೆ ದೀರ್ಘದಂಡ ನಮಸ್ಕಾರಗಳನ್ನು ಹಾಕುವುದರ ಮೂಲಕ ಭಕ್ತಿಯಿಂದ ಬೇಡ್ಕೊಳ್ತಾ ಇದ್ದಾರೆ. ಇವರ ಭಕ್ತಿ ಪರಾಕಾಷ್ಠೆಗೆ ಈ ಹನ್ನಿಕೇರಿ ಗ್ರಾಮದ ಸಿದ್ದೇಶ್ವರನು ಆಶೀರ್ವದಿಸುವನೋ ಅಥವಾ ಇಲ್ಲವೋ ಎಂಬುದನ್ನು ಕಾದು ನೋಡಬೇಕಾಗಿದೆ. ಒಬ್ಬ ವ್ಯಕ್ತಿ ಅಂದರೆ ನರೇಂದ್ರ ಮೋದಿ ಅವರು ಅಂತ ಒಬ್ಬ ವ್ಯಕ್ತಿ ಅವರು ಪ್ರಧಾನಿ ಆಗಲಿಕ್ಕೆ ನಮ್ಮೂರಿನ ಸಿದ್ದೇಶ್ವರ ದೇವಸ್ಥಾನ ದೀಡ್ ನಮಸ್ಕಾರ ಹಾಕೋದ್ರ ಮುಖಾಂತರ ಸೇವೆ ಮುಖಾಂತರ ಅವರಿಗೆ ಹೆಚ್ಚಿನ ಬಲ ಬರಲಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಮತದಾರರು ತಮ್ಮ ಅಮೂಲ್ಯವಾದ ಮತವನ್ನು ನಮ್ಮ ನರೇಂದ್ರ ಮೋದಿ ಅವರಿಗೆ ಕೊಟ್ಟು ಅವರನ್ನು ಗೆಲ್ಲಿಸಿ. ಇವತ್ತು ಒಂದು ಮಾಡಲ್ ಮಾಡಿದಾಗ ಒಬ್ಬ ಕೇವಲ ಚಹಾ ಮಾಡ್ತಕ್ಕಂಥ ಹುಡುಗ ಗುಜರಾತನ್ನು ಇವತ್ತು 24 ತಾಸು ಕರೆಂಟ್ ಇರ್ಬೋದು, ಎಲ್ಲ ಸಮೃದ್ಧವಾದ ನಿಗಾವಾಗಿರ್ಬೋದು, ಅಥವಾ ಅದರ ಜೊತೆಗೆ ನದಿ ಜೋಡಣೆ ಅಂದರೆ ಸಾಬರಮತಿಯನ್ನು ನರ್ಮದಾ ನದಿ ಜೋಡಿಸಿ ಅಲ್ಲಿ 45,000 ಕೆರೆಗಳನ್ನು ಮಾಡಿ ಸಂಪೂರ್ಣ ನಿಗಾಗಿ ಮಾಡ್ತಕ್ಕಂಥ ಕೆಲಸ ಇರ್ಬೋದು, ಇಂಡಸ್ಟ್ರಿಯಲ್ಲಿ ಮಾಡಿ ಇಲ್ಲಿರ್ತಕ್ಕಂಥ ಯುವಕರಿಗೆ ಉದ್ಯೋಗಗಳನ್ನ ಕೊಡ್ತಕ್ಕಂಥ ಕೆಲಸ ಇರ್ಬೋದು, ಅದರ ಜೊತೆಗೆ ರೋಡ್ಗಳ ಸಂಪೂರ್ಣವಾದಂಥ ಇಡೀ ಗುಜರಾತ್ ತುಂಬ ರೋಡ್ಗಳನ್ನು ಮಾಡ್ತಕ್ಕಂಥ ಸಾಮಾನ್ಯ ಜನ ಬದುಕ್ತಕ್ಕ ಒಬ್ಬ ಸ್ವಾವಲಂಬಿಯಾಗಿ ಬದುಕ್ತಕ್ಕಂಥ ಕೆಲಸನೇ ಅದು ಗುಜರಾತಾಗ ನರೇಂದ್ರ ಮೋದಿ ಮಾಡಲ್ ಮಾಡಿದ್ದಾರೆ.